ಕೇರಳ ರಾಜ್ಯದ ವಿಧಾನಸಭೆಯ ಈ ಚುನಾವಣೆ ಸಂದರ್ಭದಲ್ಲಿ ನಾವು ನಮ್ಮ ಮೂಡದ ಸದಸ್ಯರೊಂದಿಗೆ ಇವತ್ತು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯ ಪರವಾಗಿ UDF ಅಭ್ಯರ್ಥಿಯ ಪರವಾಗಿ AKM ಅಶ್ರಫ್ ರವರ ಪರವಾಗಿ ಮತ ಕೇಳಲು ಈ ಭಾಗದಲ್ಲಿ ಮನೆ ಮನೆಗೆ ಭೇಟಿ ಕೊಡುವಂಥ ಸಂದರ್ಭ ಮಾಡಿಕೊಂಡು ಇವತ್ತು ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೇವೆ. ಈ ಕ್ಷೇತ್ರದಲ್ಲಿ ಕೆಲವು ದಿನಗಳು ನಾವಿಲ್ಲಿ ಉರ್ಲಿಕ್ಕಿದ್ದು ನಮ್ಮ ಮೂಡದ ಸದಸ್ಯರುಗಳು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮತ್ತು ಇನ್ನಿತರ ಕಾರ್ಯಕರ್ತರು ಸೇರಿಕೊಂಡು AKM ಅಶ್ರಫ್ ರವರ UDF ನಮ್ಮ ಅಭ್ಯರ್ಥಿಯ ಪರವಾಗಿ ಚುನಾವಣೆಯಲ್ಲಿ ಮತದಾರರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತು ನಾವು ಅವರ ಕಚೇರಿಗೆ ಭೇಟಿ ಕೊಟ್ಟಿದ್ದೇವೆ. UDF ಅಭ್ಯರ್ಥಿಯಾದಂಥ AKM ಅಶ್ರಫ್ ರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಮಂಗಳೂರು ಕ್ಷೇತ್ರದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವರಿಗೆ ಕೆಲಸ ಮಾಡಲಿಕ್ಕೆ ಈಗಾಗಲೇ ಭಾಳ ಮುತುವರ್ಜಿಯಿಂದ ಆಗಮಿಸ್ತಾ ಇದ್ದಾರೆ. ಅವರ ಜಯ ಅಂತೂ ಖಚಿತ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಶುಭವನ್ನು ಕೋರಿ ಮತ್ತು ನಮ್ಮೊಟ್ಟಿಗೆ ಇವತ್ತು ಕೆಲಸ ಮಾಡಲಿಕ್ಕೆ ಆಗಮಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. BJP ತನ್ನದೇ ಗೆಲುವು ಅಂತ ಅವ್ರದ್ದು ಹೇಳುವ ಅಭ್ಯಾಸ, ಅದರಲ್ಲಿ ಏನೋ ಎರಡು ಮಾತಿಲ್ಲ. ಅವರಿಗೆ ಅದೇ ಅಭ್ಯಾಸ ಆಗಿದೆ, ತನ್ನದೇ ಗೆಲುವು ಅಂತ ಎಲ್ಲ ಕಡೆ ಹೇಳ್ಕೊಂಡು ಬಂದಿದ್ದಾರೆ. ಆದರೆ ನಾವಂತೂ ಈ ಹಿಂದೆ ಅಶ್ರಫ್ ರವರು ಮಾಡಿದಂಥ ಕೆಲಸಗಳನ್ನು ನೋಡಿದ್ದೇವೆ. ಮತದಾರರು ಅವರ ಬಗ್ಗೆ ಯಾವ ರೀತಿ ಒಲವು ತೋರಿಸಿದ್ದಾರೆ ಎಂಬುದನ್ನು ನಮ್ಗೆ ಗೊತ್ತಿದೆ. ಅದರಿಂದ ಈ ಬಾರಿಯೂ ಅಶ್ರಫ್ ರವರು ಚುನಾಯಿತರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. UDF ಅಂದರೆ ಇಲ್ಲಿ ಜನರಿಗೆ ಇಲ್ಲಿ ಶಾಂತಿ ನೆಮ್ಮದಿಯಿಂದ ಬದುಕಬೇಕು, ಒಳ್ಳೆಯ ಆಡಳಿತ ಕೊಡಬೇಕು ಅಂತೇಳಿದರೆ ಕೇರಳ ರಾಜ್ಯದಲ್ಲಿ UDF ಬರಲೇಬೇಕು. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಖಂಡಿತವಾಗಿ UDF ಗೆಲ್ತದೆ ಎಂಬ ಭರವಸೆ ಅಂತೂ ನಮಗಿದೆ. ಮುಂದಿನ ದಿನಗಳಲ್ಲಿ ಕೇರಳ ರಾಜ್ಯದ ಜನತೆಗೆ ಉತ್ತಮವಾದಂಥ ಆಡಳಿತ ಕೊಡುವಲ್ಲಿ UDF ಇದಾಗ್ತದಂಥ ಕೆಲಸ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿಯೂ ಸ್ಟಾರ್ ಪ್ರಚಾರಕರು ಈಗಾಗಲೇ ಕೆಲವರ ಫೀಲ್ಡಲ್ಲಿ ಇದ್ದಾರೆ. ಇನ್ನೂ ಕೆಲವು ದಿನಗಳಲ್ಲಿ ನಾಳೆ ನಾಡ್ದಿಂದ ಕೆಲವರು ನಮ್ಮ ನಾಯಕರುಗಳೆಲ್ಲ ಸ್ಟಾರ್ ಪ್ರಚಾರಕರು ಖಂಡಿತವಾಗಿ ಇಲ್ಲಿ ಬರ್ತಾರೆ. UDF ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಕೂಡ ಭಾಗವಹಿಸ್ತಾರೆ.